ಬಾಯ್ ನ್ಯೂಸ್ಗೆ ಸ್ವಾಗತ. ಚುನಾವಣಾ ಆಯೋಗದಿಂದ ನೇಮಕಗೊಂಡಿರುವ ಬಿಎಲ್ಒ ಅಧಿಕಾರಿಗಳು ಎದುರಿಸುತ್ತಿರುವ ಗಂಭೀರ ಸಮಸ್ಯೆಗಳ ಕುರಿತು ಶಿಡ್ಲಘಟ್ಟ ತಾಲೂಕು ಬಿಜೆಪಿ ಮುಖಂಡ ಸೀಕಲ್ ಆನಂದ್ ಗೌಡ ಅವರು ಮಹತ್ವದ ಹೇಳಿಕೆ ನೀಡಿದ್ದಾರೆ. ರಾತ್ರಿ ಹಗಲು ಎನ್ನದೆ ಕೆಲಸ ಮಾಡುತ್ತಿರುವ ಬಿಎಲ್ಒ ಅಧಿಕಾರಿಗಳಿಗೆ ಪ್ರತಿದಿನ ಇಷ್ಟೇ ಮತಗಳನ್ನು ಪರಿಷ್ಕರಣೆ ಮಾಡಬೇಕು ಎನ್ನುವ ಕಠಿಣ ಟಾರ್ಗೆಟ್ ನೀಡಲಾಗಿದೆ. ಆದರೆ ಶಾಲೆಯಲ್ಲಿ ಒಬ್ಬರೇ ಶಿಕ್ಷಕರಿದ್ದು ಅವರನ್ನೇ ಬಿಎಲ್ಒ ಆಗಿ ಬೇರೆ ಕಡೆ ನೇಮಿಸಿದರೆ ಆ ಶಾಲೆಯ ಮಕ್ಕಳ ಪರಿಸ್ಥಿತಿ ಏನಾಗಬೇಕು? ಮಕ್ಕಳಿಗೆ ಪಾಠ ಮಾಡುವವರು ಯಾರು ಎಂದು ಪೋಷಕರು ಅಧಿಕಾರಿಗಳ ಜೊತೆ ಜಗಳ ಆಡುತ್ತಿದ್ದಾರೆ. ಹೀಗೆ ಒಬ್ಬರೇ ಶಿಕ್ಷಕರಿರುವ ಕಡೆ ಅವರನ್ನು ಬಿಎಲ್ಒ ಕೆಲಸಕ್ಕೆ ನಿಯೋಜಿಸಿದರೆ ಶಾಲೆಗೆ ಬೀಗ ಹಾಕಬೇಕಾದ ಪರಿಸ್ಥಿತಿ ಬರುತ್ತದೆ ಎಂದು ಆನಂದ್ ಗೌಡ ಕಳವಳ ವ್ಯಕ್ತಪಡಿಸಿದ್ದಾರೆ. ಚುನಾವಣಾ ಆಯೋಗ ನೀಡಿರುವ ಟಾಸ್ಕ್ ನಿರ್ವಹಿಸಲು ಲೈವ್ ಲೊಕೇಶನ್ ಹಾಗೂ ದಿನಕ್ಕೆ 50 ಜನರನ್ನು ಭೇಟಿ ಮಾಡಿ ಫಾರ್ಮ್ ತುಂಬುವ ನಿಯಮಗಳು ಸರಿಯಿರಬಹುದು. ಆದರೆ ಅಧಿಕಾರಿಗಳು ವಾಸ್ತವಾಂಶವನ್ನು ಅರಿಯಬೇಕು. ಶಾಲೆಯ ಮಕ್ಕಳ ಹಿತದೃಷ್ಟಿಯಿಂದ ಮತ್ತು ಪೋಷಕರ ಆಕ್ರೋಶ ತಣ್ಣಗಾಗಿಸಲು ತಕ್ಷಣವೇ ಪರ್ಯಾಯ ವ್ಯವಸ್ಥೆ ಮಾಡಬೇಕು. ಈ ಕುರಿತು ಸಂಬಂಧಪಟ್ಟ ದಂಡಾಧಿಕಾರಿಗಳು, ಬಿಇಒ, ತಾಲೂಕು ಶಿಕ್ಷಣ ಅಧಿಕಾರಿಗಳಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ತಾವು ಸಹ ಮನವಿ ಸಲ್ಲಿಸುವುದಾಗಿ ಸೀಕಲ್ ಆನಂದ್ ಗೌಡ ಅವರು ತಿಳಿಸಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ. ನಾವಿದ್ದೇವೆ. ಇವತ್ತಿನ ಕಾರ್ಯಕ್ರಮ ಏನಂದ್ರೆ SIR ಬಗ್ಗೆ ನಾವು ವಿಚಾರಣೆಯನ್ನ ಮಾಡ್ತಾ ಇದ್ದೇವೆ. ಈ SIR ನ ವೇದಿಕೆಗೆ ಆಗಮಿಸಿದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಭಾಗದ 30ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. SIR ಅಂತಂದ್ರೆ ನಿಮ್ಮ ವೋಟರ್ ಲಿಸ್ಟ್ ಪರೀಕ್ಷೆ ಏನ್ ಮಾಡ್ತೀವಿ ಏನಿದೆ ಅದನ್ನ ಪರೀಕ್ಷೆ ಮಾಡುವಂತದ್ದು. ಸ್ವಲ್ಪ ఏమేమి స్కీమ్లు ఉన్నాయి అన్ని ఉన్నాయి స్వామి. ఆయన వంత ఇచ్చేయండి చేసేసి మోదీ స్వామి బుక్ కూడా బుక్ ఏమేమి అనుకూలాలు ఉన్నాయి అన్ని ఉన్నాయమ్మా. అయ్యప్ప 3 టర్మ్ల ఏమేమి అనుకూలం చేసిండాడో ఆయన దాని గురించి అంతా ఉంది. విబి రామ్జీ అని సేమ్ కొత్తగా నరేగా ఉంది కదా, నరేగా లేదు ఇప్పుడు, విబిజీ రామ్జీ అనేసి వచ్చింది. దాంట్లో ఏమేమి మీకే చేతులు చేస్తే ఒక దినానికే ఎంత కూలి ఇవ్వాలా, ఎన్ని అవర్లు మీరు పని చేయాలా, మొత్తం డీటెయిల్ దీంట్లో ఇచ్చింది. ఎంత చదువుకోండా. भारत माता की भारतीय जनता पार्टी की भारतीय जनता पार्टी की सन्मान्य नरेंद्र मोदी जी के सन्मान्य ವಿಜೇಂದ್ರಣ್ಣಗೆ ಸೀಕಲ್ ರಾಮಚಂದ್ರ ಗೌಡ್ರಿಗೆ ಇವತ್ತಿನ ದಿವಸ ಕೆಂಚಾರ್ಲಹಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮರಬಳ್ಳಿ ಬೂತ್ ನಲ್ಲಿ ನಾವು ಇವತ್ತಿನ ದಿವಸ ಒಂದು SIR ಕುರಿತಾಗಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಪಂಚಾಯಿತಿ ವಾರು ಪ್ರತಿ ಬೂತ್ನಂತೆ ಈ ಬೂತ್ನಲ್ಲೂ ಸಹ ಇವತ್ತಿನ ದಿವಸ ಹಮ್ಮಿಕೊಂಡಿದ್ವಿ. ನಾವೆಲ್ಲ ಮುಖಂಡರು, ಯುವಕರು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸವನ್ನಿಟ್ಟು ಈ ಒಂದು SIRನ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಯಾರು ನಮ್ಮ ವೋಟರ್ ಲಿಸ್ಟ್ ಅಲ್ಲಿ ಅರ್ಹರಿದ್ದಾರೆ ಇರಬೇಕು ಅಂತಕ್ಕಂಥದ್ದು ಅವರನ್ನ ಅಲ್ಲೇ ಉಳಿಸ್ತಕ್ಕಂಥ ಕೆಲಸ ಮಾಡೋದು. ಯಾರು ಅರ್ಹರಿಲ್ಲ, 2 ಕಡೆ 3 ಕಡೆ ವೋಟರ್ಗಳು ಇರ್ತಕ್ಕಂಥದ್ದು, ಇಲ್ಲ 2002 ಆದ್ಮೇಲೆ ಡೆತ್ ಆಗಿರ್ತಕ್ಕಂಥದ್ದು, ಇದನ್ನೆಲ್ಲ ವೋಟರ್ ಲಿಸ್ಟ್ ಇಂದ ತೆಗೆಸ್ತಕ್ಕಂಥ ಕೆಲಸವನ್ನ ಇವತ್ತಿನ ದಿವಸ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ BLA 2 ಅಂತ ಹೇಳಿ ನಾವು ಬೂತ್ ಮಟ್ಟದಲ್ಲಿ ಒಬ್ಬರನ್ನ ನೇಮಿಸಿರ್ತಕ್ಕಂಥದ್ದು ಆಗಿದೆ. ಆ BLA 2 ಯಾರು ಎಲೆಕ್ಷನ್ ಕಮಿಷನ್ ಕಡೆಯಿಂದ ನೇಮಕಗೊಂಡಿದ್ದಾರೆ, BLO ಆಫೀಸರ್, ಅವರು ಪ್ರತಿ ಮನೆಗೂ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನ ಈಗಾಗಲೇ ಶುರು ಮಾಡಿದ್ದಾರೆ. ಅವ್ರ ಜೊತೆ ಕೋಆರ್ಡಿನೇಷನ್ಗಾಗಿ ನಮ್ಮ ಪಕ್ಷದ ಕಡೆಯಿಂದ BLA 2 ಅಂತ ಹೇಳಿಬಿಟ್ಟು ನೇಮಕವನ್ನ ಮಾಡಿದ್ದಾರೆ. ಅವ್ರ ಜೊತೆಗೆ ಬೂತ್ ಅಧ್ಯಕ್ಷರು ಇರ್ತಾರೆ, ಬೂತ್ ನಲ್ಲಿ ಕಮಿಟಿಯಲ್ಲಿ ಯಾರೆಲ್ಲ ಮೆಂಬರ್ಸ್ ಇದ್ದಾರೆ ಇವರೆಲ್ಲರೂ ಸಹ ಪ್ರತಿಯೊಂದು ಮನೆಗೂ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿ ಯಾರು ಮತಪಟ್ಟಿಯಲ್ಲಿ ಉಳಿಸ್ತಕ್ಕಂಥ ಅರ್ಹರಿದ್ದಾರೆ ಅವ್ರನ್ನೆಲ್ಲ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾರನ್ನೆಲ್ಲ ಮತಪಟ್ಟಿಯಿಂದ ತೆಗಿಬೇಕು ಇದನ್ನೆಲ್ಲ ಪತ್ತೆ ಹಚ್ಚಿ ತೆಗೆಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಾವು ಪ್ರತಿ ಬೂತ್ಗೂ ಹೋದಾಗ ಸಂಬಂಧಪಟ್ಟ BLOಗಳನ್ನು ಸಹ ನಾವು ಭೇಟಿ ಮಾಡ್ತಾ ಇದ್ರಿ.
ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದೀವಿ. ಅವರಲ್ಲಿ ಏನಾದ್ರು ಸಮಸ್ಯೆಗಳಿದೆ ಅದನ್ನು ಸಹ ಕೇಳ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಅವರು ಸಹ ಸಕಾರಾತ್ಮಕವಾಗಿ ನಮಗೆ ಸ್ಪಂದನೆ ಕೊಡೋದ್ರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಮಗೆ ಎಲ್ಲಾ ಕಡೆನೂ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಅಂತೇಳಿ ಅವರು ಸಹ ತುಂಬಾ ಸಂತೋಷದಿಂದ ನಮ್ಮನ್ನು ಮಾತಾಡಿಸ್ತಕ್ಕಂಥದ್ದಾಗಿದೆ. ಈ ಬಾರಿ ಯಾವ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಅನರ್ಹ ಓಟುಗಳನ್ನ ತೆಗೆಸೋದ್ರ ಮುಖಾಂತರ ಬೇರೆ ರಾಷ್ಟ್ರಗಳಿಂದ ಕರ್ಕೊಂಬಂದು ಏನು ಸತತವಾಗಿ 15 ವರ್ಷಗಳು ಅಲ್ಲಿ ರಾಜ್ಯಭಾರವನ್ನ ಮಾಡಿದ್ರು, ಅದಕ್ಕೆಲ್ಲ ಒಂದು ಅಂತ್ಯವನ್ನ ಆಡ್ತಕ್ಕಂಥ ಕೆಲಸವನ್ನ ನಮ್ಮ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಈ ಒಂದು SIR ಮುಖಾಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಇರ್ತಕ್ಕಂಥ BLA 2ಗಳು ಇವರು ಮಾಡಿರೋ ಫಲವಾಗಿ ಇವತ್ತೊಂದು ದಿವಸ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದೆ. ಅದೇ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲೂ ಸಹ BLO 2ಗಳು ಯಾವ ರೀತಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ, ಅವ್ರ ಜೊತೆ ಯಾವ ರೀತಿ ನಾವು ಸಕಾರಾತ್ಮಕವಾಗಿ ಸ್ಪಂದಿಸಬೇಕು, ಮತಪಟ್ಟಿಯಲ್ಲಿ ಯಾರನ್ನೆಲ್ಲ ಉಳಿಸಬೇಕು ಯಾರನ್ನೆಲ್ಲ ತೆಗೆಸಬೇಕು, ಈ ಕಾರ್ಯವನ್ನ ನಮ್ಮ ಕರ್ನಾಟಕದಲ್ಲೂ ಸಹ ತುಂಬಾ ಸೀರಿಯಸ್ ಆಗಿ ಮಾಡತಕ್ಕಂಥ ಕೆಲಸವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಕೆಲಸ ಮಾಡ್ತಾ ಇದ್ದೇವೆ. ಈ ಮತಪಟ್ಟಿಯನ್ನ ಕ್ಲಿಯರ್ ಆಗಿ ಸ್ವಚ್ಛವಾಗಿ ಪರಿಷ್ಕರಣೆ ಮಾಡೋದ್ರ ಮುಖಾಂತರ ಮುಂಬರುವ ಎಲೆಕ್ಷನ್ ಅಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗೂ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಎಲ್ಲ ಮಾಡಬೇಕು, ಅದನ್ನು ಮಾಡ್ತಾ ಇರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಮುಂದುವರೆದ ಭಾಗವಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತಗೊಂಡು, ಮುಖಂಡರನ್ನ ವಿಶ್ವಾಸಕ್ಕೆ ತಗೊಂಡು ಮುಂಬರುವ ಲೋಕಲ್ ಎಲೆಕ್ಷನ್ಸ್ ಏನಿದೆ ಇದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ನಾವು ಸಹ ಈ ಒಂದು ಅವೇರ್ನೆಸ್ SIR ಕುರಿತಾಗಿ ಅವೇರ್ನೆಸ್ ನ ಮೂಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ದಯಮಾಡಿ ಪ್ರತಿಯೊಬ್ಬರು ಇದರಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದೇ ಅಂತಲ್ಲ, ಅನ್ಯ ಪಕ್ಷದಲ್ಲಿ ಇರ್ತಕ್ಕಂಥ BLA 2ಗಳನ್ನು ಸಹ ವಿಶ್ವಾಸಕ್ಕೆ ತಗೊಂಡು BLOಗಳ ಜೊತೆ ಸಕಾರಾತ್ಮಕವಾಗಿ ಸ್ಪಂದಿಸೋದ್ರ ಮುಖಾಂತರ ಈ ಒಂದು SIR ನ ಅತ್ಯಂತ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊತಾ ಇದ್ದೀವಿ.